ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಮನೆಯ ಸೊಸೆ ಪ್ರಿಯಾ ಅದು ಕುಬಸವಾಗಿತ್ತು. ಎಲ್ಲ ಮನೆಗೆ ಹೋಗೋದ್ರೊಳಗಾಗಿ ಸ್ವಾಮಿಗಳೆಲ್ಲ ಉಡಿ ತುಂಬಿ ಮುಗಿಸಿರು. ಅಲ್ಲಿಂದ ಊರ ಗ್ರಾಮದೇವಿ ಗುಡಿ ಅಂದರೆ ನಾವು ದ್ಯಾಮವ್ವನ ಗುಡಿ ಅಂತೇವಿ. ಅಲ್ಲಿ ಗುಡಿಗೆ ಬಂದು ಎಲ್ಲರೂ ಅಲ್ಲಿ ದೇವಿಗೆ ನಮಸ್ಕಾರ ಮಾಡಿ ಫೋಟೋ ತಗೊಂಡು ಆಮೇಲೆ ಬಸವಣ್ಣನ ಗುಡಿಗೆ ಬಂದು ಅಲ್ಲೇ 3 ಗುಡಿ ನಮ್ಮ ಬಾಜುನ ಅದಾವು. ಆಮೇಲೆ ಹನುಮಂತಿಯರ ಗುಡಿಗೆ ಬಂದು ಇವ್ರು 3 ಮಂದಿ ನಮ್ಮ ಸೊಸೆಯರು, ಪ್ರಿಯಾ, ಪೂಜಾ, ನಿವೇದಿತಾ, ಇವರಿಬ್ಬರಿಗೂ 2 ಹೆಣ್ಮಕ್ಳಾಗಿದ್ದಾರು. ಅಲ್ಲಿಂದ ಮತ್ತು ನಾವು ಕಾರ್ಯಾಲಯಕ್ಕೆ ಹೋದು ಅಲ್ಲಿ ದೇವಿ ಬಂಡೆಮ್ಮ ದೇವಿ ಅದಾಳು. ಅಲ್ಲಿ ದೇವ್ರಿಗೆ ನಮಸ್ಕಾರ ಮಾಡಿದು. ಇವಳು ಮೊಮ್ಮಗಳು ಜಾನ್ವಿ ಅಂತ. ಆಮೇಲೆ ಸ್ಟೇಜ್ ಎಲ್ಲ ಡೆಕೋರೇಷನ್ ಆಗಿತ್ತು, ಭಾಳ ಚಂದ ಮಾಡಿದ್ರು. ಬಳಿ, ಹೂವು, ಹಣ್ಣು ಮತ್ತೆಲ್ಲ ಥರ ತಿನಿಸುಗಳನ್ನು ಎಲ್ಲ ಇಟ್ಟಿದ್ರು. ಆಮೇಲೆ ಸಿದ್ದನಗೌಡ ಆಮೇಲೆ ಪ್ರಿಯಾ ಸ್ಟೇಜ್ ಮೇಲೆ ಬಂದರು. ಅವರಿಗೆ ಆರತಿ ಮಾಡಿದ್ರು. ಆರತಿ ಮಾಡಿ ಕುಂಡ್ರಿಸ್ರು. ಎಲ್ಲರೂ ಕೂಡ ನಾವು ನೆಗೆನ ಮಕ್ಕಳೆಲ್ಲರೂ ಫೋಟೋ ತೆಗಿಸ್ಕೊಂಡು ಒಂದೇ ಸಲ ಆಗಲಿಲ್ಲ, 2-3 ಸಲ ಆಯಿತು. ಆಮೇಲೆ ನಮ್ಮ ಅತ್ತಿಗಳೆಲ್ಲರೂ ತೆಗಿಸ್ಕೊಂಡ್ರು. ಆಮೇಲೆ ಹೆಣ್ಣು ಮಕ್ಕಳು ತೆಗಿಸ್ಕೊಂಡ್ರು. ಎಲ್ಲರೂ ಬಂದವರೆಲ್ಲ ಫೋಟೋ ತೆಗಿಸ್ಕೊಂಡು ಮಾಡ್ರು. ಆಮೇಲೆ ಸ್ವಲ್ಪ ಹರಟಿ ಬಡ್ಕೊಂತ ಕುಂತ ಆಮೇಲೆ ಊಟ ಮಾಡಿದ್ವು. ಊಟಕ್ಕೆ ಕುರ್ಮಾ, ಚಪಾತಿ, ಬಜ್ಜಿ, ಜಾಮೂನು, ಗೋಧಿ ಹುಗ್ಗಿ, ವೈಟ್ ರೈಸು, ಮಸಾಲೆ ಅನ್ನ, ಸಾರು ಎಲ್ಲ ಥರ ಅಡುಗೆ ಚಲೋ ಮಾಡಿದರು. ಎಲ್ಲರೂ ಕುಂತು ಊಟ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ನಾವು ಅಷ್ಟೇ ಎಲ್ಲರೂ ಕೂಡ ಫೋಟೋ ತಕ್ಕೊಂಡು ಒಂದು ಸ್ವಲ್ಪ ಕುಂತು ಅಲ್ಲಿ ಕುಂಡ್ರಾಕೆಲ್ಲ ಚಲೋ ಐತಿ ಜಾಗ, ಗುಡಿ ಗಿಡದಂತೆ ಕದು ಎಲ್ಲರೂ ಕುಂತ ಮಾತಾಡಿ ಕಾಸ ಆಮೇಲೆ ಮನೆಗೆ ಬಂದು